ಹಾಯ್ ಫ್ರೆಂಡ್ಸ್, ನಾನು ಅವಲಕ್ಕಿ ತಗೋತಾ ಇದ್ದೀನಿ. ನಮ್ಮ ಮನೇಲಿ ಬಾಳೆಹಣ್ಣು ಜಾಸ್ತಿ ಇವೆ, ಕೊಳ್ತೋಯ್ತವೆ ಅಂದ್ಬಿಟ್ಟು ಬಾಳೆಹಣ್ಣಿನ ರಸಾಯನ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅವಲಕ್ಕಿ ತಗೋತಾ ಇದ್ದೀನಿ. ತಗೊಂಡು ತೊಳೆದು ಸ್ವಲ್ಪ ಹೊತ್ತು ನೆನೆ ಹಾಕಕ್ಕೆ ಇಡ್ತೀನಿ. ಒಂದೆರಡು ಸಲ ತೊಳ್ಕೊತೀನಿ. ಬಾಳೆಹಣ್ಣಿನ ರಸಾಯನ ಎಲ್ಲರೂ ಮಾಡ್ತಾರೆ. ಅದಕ್ಕೆ ಲಾಸ್ಟ್ ಅಲ್ಲಿ ಒಂದು ಸೀಕ್ರೆಟ್ ಟಿಪ್ಸ್ ಹೇಳ್ತೀನಿ ನಿಮ್ಗೆ, ಹಂಗೆ ನೋಡ್ತಾ ಇರಿ. ಸೂಪರ್ ಟೇಸ್ಟ್, ತಿನ್ಬೇಕು ಅನ್ಸುತ್ತೆ. ಇದನ್ನ ಬೇಗ ನೀವು ಇದಕ್ಕೂ ಮಾಡ್ಕೋಬಹುದು, ಪ್ರಸಾದಕ್ಕೆ ಅಂತ ಮಾಡ್ಕೋಬಹುದು, ಬೇಗ ಆಗುತ್ತೆ. ನಾನು ಬಾಳೆಹಣ್ಣು ಕೊಳ್ತು ಮುಚ್ಚಿಟ್ಬಿಡ್ತೀನಿ. ಇದನ್ನ ನೋಡಿ, ಒಂದೋಳ್ ತೆಂಗಿನಕಾಯಿ ತಗೋತೀನಿ, ಕಾಯಿ ತುರ್ಕೋತೀನಿ ಒಂದೋಳು. ಇಲ್ಲಿರೋ ಬಾಳೆಹಣ್ಣೆಲ್ಲ ಬಿಡಿಸಿ ಇದ್ರೊಳಗಡೆ ಹಾಕೋತೀನಿ, ಕಟ್ ಮಾಡ್ತೀನಿ ಎಲ್ಲನೂ. ಇಂಥವೆಲ್ಲ ಬುಡ್ಸಿ ಹಾಕೊಂಡಿದ್ದೀನಿ. ಇವಾಗ ಇವನ್ನೆಲ್ಲ ಸಣ್ಣ ಸಣ್ಣಗೆ ಹಚ್ಕೋತೀನಿ. ತೋರಿಸ್ತಾ ಇರು. ನಮ್ಮ ಪಕ್ಕದ ಮನೆ ಪಾಪು ಬಂತು, ನೋಡ್ತಾ ತೋರಿಸ್ತಾ ಇದ್ದೆ. ಅದಕ್ಕೆ ಅದು ಬಾಳೆಹಣ್ಣು ಕಟ್ ಮಾಡ್ತಿದ್ನಲ್ಲ ತಿನ್ನೋಕ್ಕೆ ಅಂತ ಗೊತ್ತಾಯಿತು. ಕಾಯಿ ಅಷ್ಟೊತ್ತು ನಾನೆಲ್ಲ ಹಾಕೊಂಬಿಟ್ಟೆ, ಕಾಯಿ ಹಾಕೋತಾ ಇದ್ದೀನಿ. ಬೆಲ್ಲ ನೀವು ಬೇಕು ಅಂದರೆ ಹಾಕೋಬೋದು ಫ್ರೆಂಡ್ಸ್. ನಾವು ಸ್ವೀಟ್ ಜಾಸ್ತಿ ಆಗುತ್ತೆ ಅಂತ ಹಾಕಿಲ್ಲ ನಾನು, ನೀವು ಹಾಕೋಬೋದು. ಇದಕ್ಕೆ ಗೋಡಂಬಿ ಬೇಕಾದರೂ ಹಾಕೋಬೋದು. ಸೂಪರ್ ಟೇಸ್ಟು, ಚೆನ್ನಾಗಿರುತ್ತೆ ಇದು. ಒಂದ್ಸಲ ಮಾಡಿ ನೋಡಿ ನೀವು ಮನೇಲಿ. ಸಿಂಪಲ್ಲಾಗಿ ಮಾಡಿದ್ದೀನಿ ನಾನು, ಬೇಗ ಆಗುತ್ತೆ ಅಂತ ಮಾಡ್ತೀನಿ. ನೀವು ಮಾಡ್ಕೋಬೋದು. ಬಾಳೆಹಣ್ಣು ಜಾಸ್ತಿ ಏನಾದರೂ ಇದ್ದರೆ ವೇಸ್ಟ್ ಆಗ್ದಂಗೆ ಈ ಥರ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಲಾಸ್ಟಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ಇದೇ ಸೂಪರ್ ಟೇಸ್ಟ್. ಇದಕ್ಕೆ ಜೇನುತುಪ್ಪ ಬೇಕಾದರೂ ಹಾಕೋಬೋದು, ಜೇನುತುಪ್ಪ ಇಲ್ಲ ಅಂದರೆ ತುಪ್ಪ ಹಾಕೋಬೋದು. ಸೂಪರ್ ಟೇಸ್ಟು, ಸ್ಮೆಲ್ಲು, ಗಮಲ ಎಲ್ಲ ಚೆನ್ನಾಗಿರುತ್ತೆ. ಟೇಸ್ಟ್ ಎಲ್ಲ ಹಾಕ್ಕೊಂಡು ನೋಡಿ ಒಂದ್ಸಲ, ಸೂಪರಾಗಿರುತ್ತೆ. ನಮ್ಮ ಮನೇಲಿ ಈ ಥರ ಮಾಡಿಕೊಟ್ರೆ ತಿಂತಾರೆ. ಬರೀ ಬಾಳೆಹಣ್ಣಾದರೆ ಎಲ್ಲ ಕೊಳ್ತು ಅಲ್ಲೇ ಹುಳ ತುಂಬ್ಕೊತಾ ಇರ್ತವೆ, ಆ ಥರ ಆಗೋಗಿರ್ತವೆ. ಅದಕ್ಕೆ ಈ ಥರ ಮಾಡ್ತೀವಿ ನಾವು. ಮಾಡ್ತಾಯಿದ್ನಲ್ಲ ಹಂಗೆ ಒಂದು ವೀಡಿಯೋ, ಒಂದು ಚಿಕ್ಕದಾಗಿ ಸಣ್ಣದಾಗಿ ಕ್ಲಿಪ್ ತೊಗೊಂಡು ಹಾಕಿದ್ದೀನಿ ನಿಮಗೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.